ನಮ್ಮಮ್ಮ ಬೆಳಗ್ಗೆ ಪೆಕ್ ಕುಡಿ ಅನ್ಬಿಡದ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಡ್ಯೂಟಿ ರಜಾ ಇದೆ ಅಂತ 10 ಗಂಟೆಗೆ ಹೇಳೋಣ ಅಂತ ಅನ್ಕೊಂಡೆ, ಬಟ್ ಆಳದು 7 ಗಂಟೆಗೆ ಎಚ್ಚರ ಆಗ್ಬಿಡದ. ಏನು ಮಾಡೋಕ್ಕಾಗುತ್ತೆ ಅಂತ ಮಗಳಲ್ಲಿ 30 ರೀಲ್ಸ್ ನೋಡ್ಕೊಂಡು ನಾ ಆಚೆ ಹೋಗಿ ನಮ್ಮ ಸೂರ್ಯನಿಗೊಂದು ನಮಸ್ಕಾರ ಹಾಕೋದೆ. ಸೂರ್ಯನೇ ಬಂದಿರಲಿಲ್ಲ ಇನ್ನೂ. ಅಯ್ಯೋ ಸೂರ್ಯವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ನಾನು ಒಬ್ಳೇ ಇದ್ದು ಏನು ಮಾಡಲಿ ಅಂತ ನಮ್ಮ ಮಮ್ಮಿನೂ ಎದುರಿಸ್ತೇನೋ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಮ್ಮಮ್ಮ ಬೆಳಗ್ಗೆ ಪೆಕ್ ಕುಡಿ ಅಂತ ಗ್ಲಾಸ್ ನನ್ನ ಕೈ ಕೊಟ್ಬಿಟ್ರೆ ನಾನು ಕುಡ್ದೇ ಬಿಟ್ಟೆ ಜೋಶಲ್ಲಿ. ಆಮೇಲೆ ನೋಡಿದ್ರೆ ಅದು ಹಾಲು. ಸ್ವಲ್ಪ ಕುಡೀರಿ, ಕುಡಿಯೋದನ್ನ ಬಗ್ಸ್ಕೊಳ್ಳೋದಲ್ಲ ಚೆನ್ನಾಗಿ. ನಮ್ಮ ಅಮ್ಮನ್ನ ಕ್ಯಾಮ್ರಾಗ ತೋರಿಸ್ತೀನಿ ಅಂತ ಮುಖ ಮುಚ್ಕೋತಾರೆ ನೋಡಿ ಹಂಗೆ. ಇದೆಲ್ಲ ಕ್ಲೀನ್ ಮಾಡಿ. ನಮ್ಮಮ್ಮ ಹಿಂಗೆ ಹೇಳಿದ ತಕ್ಷಣ ಜೋಶಲ್ಲಿದ್ದು ನಾನು ಎಲ್ಲ ಬೇಗ ಮಡಿಸೇ ಇಟ್ಬಿಟ್ಟೆ. ಮಡಿಸ್ಬಿಟ್ಟು ಇರಮ್ಮ ಆಮೇಲೆ ಮಾಡ್ತೀನಿ ಅಂತಾನೆ ಎದ್ದೋಗಿ ನಮ್ಮ ಹುಡುಗನ ವೀಡಿಯೋ ಕಾಲ್ ಮಾಡಿ ಅವ್ರಿಗೊಂದು ನಮಸ್ಕಾರ ಹೇಳಿ ಸ್ವಲ್ಪ ತಲೆ ತಿಂತಾ ಇದೆ ಫೋನಲ್ಲಿ. ಆಮೇಲೆ ಮತ್ತೆ ಸಿಕ್ಕಿದ್ರು ಅಂತ ಅವ್ರಿಗೊಂದು ಹಾಯ್ ಹೇಳಿ ನಮ್ಮ ಹುಡುಗಂಗೆ ಮತ್ತೆ ಬಾಯ್ ಹೇಳಿ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ಆಮೇಲೆ ನಮ್ಮ ಅಮ್ಮ ಮಾಡ್ತಿರೋ ಕೆಲಸನ ಕಿತ್ಕೊಂಡು ನಾನೇ ಎಲ್ಲ ಕೆಲಸ ಮಾಡ್ಬಿಡೋದ. ನಾಷ್ಟ ಮಾಡೋದ್ಮೇಲೆ ಗೊತ್ತಾಯ್ತು ನಾನು ಬ್ರಷ್ ಮಾಡಿಲ್ಲ ಅಂತ. ಆದ್ರೂ ಏನ್ ಮಾಡೋದು, ತಿಂದಾಯ್ತು ಅಂತ ತಿನ್ಬಿಟ್ಟೆ. ಅದಾದ್ಮೇಲೆ ಸಂಜೆ ಬೇಜಾರಾಯ್ತಿತ್ತು ಅಂತ ನಮ್ಮ ಅಮ್ಮನ ಕರ್ಕೊಂಡು ಒಂದು ರೌಂಡ್ ಹೋದೆ. ಎಲ್ಲಿಗೆ ಅಂದರೆ ಗೋಲ್ಗಪ್ಪ ತಿನ್ನೋದಕ್ಕೆ. ಯಾವ ಹುಡುಗಿಗೆ ತಾನೇ ಗೋಲ್ಗಪ್ಪ ಇಷ್ಟ ಇಲ್ಲ ಹೇಳಿ. ನನ್ನಿಂದ ನಮ್ಮ ಅಮ್ಮಂಗೂ ಹುಚ್ಚಿಪಡಿಸ್ಬಿಟ್ಟಿದ್ದೀನಿ. ಕೊನೆಯಲ್ಲಿ ಕೊಡ್ತಾರಲ್ಲ ಸುಕ್ಕಾಪುರಿ, ಅದು ಮಾತ್ರ ಅಲ್ಟಿಮೇಟ್. ನಮಗಂತೂ ಸಖತ್ ಇಷ್ಟ. ತಿನ್ಕೊಂಡು ಸೀದಾ ಮನೆ ಕಡೆಗೆ ಬಂದ್ವಿ. ಆಮೇಲೆ ಅಮ್ಮ ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕರ್ಕೊಂಡೋದ್ರು. ನಾವು ಹೋಗಿದೆ ಮಾದಪ್ಪನ ದೇವಸ್ಥಾನಕ್ಕೆ. ಆಮೇಲೆ ಅಲ್ಲೇ ಪ್ರಸಾದ ಕೊಡ್ತಿದ್ರು, ಈಸ್ಕೊಂಡು ಬಂದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.